ಬಾಗಲಕೋಟೆ ಜಿಲ್ಲೆ ಪ್ಯಾರಾಮಿಲಿಟರಿ ವೆಲ್ಫೇರ್ ಅಸೋಸಿಯೇಷನ್ ಹುನಗುಂದ ಇಳಕಲ್ಲ ಸಂಘದ ಉದ್ಘಾಟನಾ ಸಮಾರಂಭವು ದಿನಾಂಕ ಫೆಬ್ರವರಿ 9, 2025 ರಂದು ಅಪರಾಹ್ನ 12 ಗಂಟೆಗೆ ಹುನಗುಂದ ಪಟ್ಟಣದ ಬಸವಮಂಟಪದ ಸಭಾಂಗಣದಲ್ಲಿ ಶ್ರೀಕಲ್ಲಿನಾಥ ಮಹಾಸ್ವಾಮಿಗಳ ದಿವ್ಯ ಸಾನ್ನಿಧ್ಯದಲ್ಲಿ ಹಾಗೂ ಸಂಘಾಡಳಿತ ಮಂಡಳಿಯ ಅಧ್ಯಕ್ಷರಾದ ಪ್ರಭುಲಿಂಗಯ್ಯ ಕಾಳಹಸ್ತಿಮಠರ ಅಧ್ಯಕ್ಷತೆಯಲ್ಲಿ ಹಾಗೂ ಉಪಾಧ್ಯಕ್ಷರಾದ ಹೈದರ ಸಾಬೈಹಳ್ಳಿರ ಉಪಸ್ಥಿತಿಯಲ್ಲಿ ಜರುಗಿತು. ಮೊದಲಿಗೆ ತಹಶೀಲ್ದಾರರ ಕಾರ್ಯಾಲಯದ ಆವರಣದಲ್ಲಿ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಎಸ್. ನಂಜಯ್ಯನಮಠರ ನೇತೃತ್ವದಲ್ಲಿ ಕಾಲೇಜು ಎನ್ಸಿಸಿ ವಿದ್ಯಾರ್ಥಿಗಳು ಹಾಗೂ ಮಾಜಿ ಸೇನಾಪಡೆಯ ಯೋಧರನ್ನೊಳಗೊಂಡ ಮತ್ತು ಡೊಳ್ಳುವಾದ್ಯ ಮೇಳದ ಭಾರತ ಮಾತೆಯ ಭಾವಚಿತ್ರದ ಮೆರವಣಿಗೆಗೆ ಚಾಲನೆ ಪಡೆದು ಮುಖ್ಯ ರಸ್ತೆ ಸಂಚರಿಸಿ ಬಸವಮಂಟಪಕ್ಕೆ ತಲುಪಿತು. ನಂತರ ಜರುಗಿದ ವೇದಿಕೆ ಕಾರ್ಯಕ್ರಮದಲ್ಲಿ ಸಂಘದ ಸದಸ್ಯರಾದ ರಾಯಪ್ಪ ಹಾದಿಮನಿರು, ಪ್ರಾಸ್ತಾವಿಕ ಪರ ಅರೆಸೇನಾಪಡೆ ರಾಜ್ಯಾಧ್ಯಕ್ಷರಾದ ಎಂಪಿಎನ್ ರೆಡ್ಡಿ, ಗೌರವಾಧ್ಯಕ್ಷರಾದ ಶಿವರಾಮ, ಪ್ರಧಾನ ಕಾರ್ಯದರ್ಶಿಗಳಾದ ಅನಂತಗೋಪಾಲ, ಉಪಾಧ್ಯಕ್ಷರಾದ ಕೃಷ್ಣಪ್ಪ ಎಚ್, ಮುಖಂಡರಾದ ವಿಜಯ ಮಹಾಂತೇಶ ಗದ್ದನಕೇರಿ, ಮಾಜಿ ಸೈನಿಕರಾದ ಪೇಮತ್ನಿಯರು ಸೇರಿ ಇತರರು ಮುಖ್ಯ ಅತಿಥಿಗಳ ಪರ ಮಾತನಾಡಿ, ಭೂಸೇನಾಪಡೆ, ವಾಯುಸೇನಾಪಡೆ, ನೌಕಾಸೇನಾಪಡೆಗಳು ತಮ್ಮ ಪ್ರತ್ಯೇಕ ಪ್ರಾಧಿಕಾರ ರಚನೆ ಮಾಡಿಕೊಂಡು ಕಾಲಕಾಲಕ್ಕೆ ಪರಿಷ್ಕರಣಾ ವೇತನ, ಭತ್ಯೆಗಳು, ಪಿಂಚಣಿಗಳು, ಉದ್ಯೋಗ ಸೌಲಭ್ಯಗಳು ಪಡೆಯುತ್ತವೆ. ಆದರೆ ಪ್ಯಾರಾಮಿಲಿಟರಿ ಪಡೆ ವ್ಯಾಪ್ತಿಗೆ ಒಳಪಡುವ ಸಿಆರ್ಪಿಎಫ್, ಬಿಎಸ್ಎಫ್, ಸಿಐಎಸ್ಎಫ್, ಎಸ್ಎಸ್ಬಿ, ಐಟಿಬಿಪಿ, ಅಸ್ಸಾಂ ರೈಫಲ್ಸ್, ಎನ್ಡಿಆರ್ಎಫ್ ಎಂಬ 7 ಗಡಿ ಭದ್ರತಾ ಪಡೆಗಳು ಸೇವೆಗೆ ಸೇರಿದ ದಿನದಿಂದ ನಿರಂತರ ಸೇವಾವಧಿಯಲ್ಲಾಗಲಿ ಇಲ್ಲವೇ ಯುದ್ಧ ಸಂದರ್ಭದಲ್ಲಾಗಲಿ ಶತ್ರುಗಳ ಗುಂಡಿಗೆ ಮೊದಲು ಎದೆಕೊಡುವರು ಈ 7 ಪಡೆಯ ಯೋಧರೇ ಹಾಗೂ ಪ್ರಾಕೃತಿಕ ವಿಪತ್ತು ಮತ್ತು ನೆರೆ, ಪ್ರವಾಹ ನಿರ್ವಹಣೆ ಹಾಗೂ ರಾಷ್ಟ್ರಪತಿಗಳು, ಪ್ರಧಾನಿಗಳಿಗೆ, ಸಂಸದರು, ಗಣ್ಯಮಾನ್ಯರಿಗೆ ಅಂಗರಕ್ಷಕರಾಗಿ ಮತ್ತು ವಿಶೇಷ ಕಾರ್ಯಕ್ರಮ, ಆಂತರಿಕ ಸುರಕ್ಷತೆಯ ಸಂದರ್ಭಗಳಲ್ಲಿಯೂ ಸಹ ಮುಂಚೂಣಿ ನಿಲ್ಲುವುದು ನಾವುಗಳೇ. ಹಾಗಾಗಿ ಮೋದಿಯರ ನೇತೃತ್ವದ ಪ್ರಥಮ ಸರ್ಕಾರದ ಆಡಳಿತದವಧಿಯಲ್ಲಿ ನಾವು ಪ್ರತಿಭಟಿಸಿ 2004 ರಿಂದ ಭೂ, ವಾಯು, ನೌಕಾಸೇನೆಗೆ ಸರಿಸಮಾನವಾದ ಪರಿಷ್ಕರಣಾ ವೇತನ, ಭತ್ಯೆ, ಪಿಂಚಣಿ ನೀಡುವಂತೆ ದೆಹಲಿಯ ಜಂತರ ಮಂತರ ಮೈದಾನದಲ್ಲಿ ಹೋರಾಟ ಮಾಡಿದ ಫಲವಾಗಿ 2015 ರಿಂದ 16ನೇ ಸಾಲಿನ ಅವಧಿಯಲ್ಲಿ ಗೃಹಮಂತ್ರಿ ಅಮಿತ್ ಶಾರ ನೇತೃತ್ವದಲ್ಲಿ ಸಿಎಪಿಎಫ್ ಎಂಬ ಪ್ರಾಧಿಕಾರವು ಸಹ ಬಂದಾಗಿದೆ. ಆದರೆ 20 ವರ್ಷಗಳು ಗತಿಸಿದರೂ ಸಹ ನಮ್ಮ ಬೇಡಿಕೆಗಳಿಗೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸಾಕಷ್ಟು ಬಾರಿ ಮನವಿ ಮಾಡಿಕೊಂಡರೂ ಸಹ ಕ್ಯಾರೆಯನ್ನುತ್ತಿಲ್ಲೆಂದು ತಮ್ಮ ಗೋಳು ತೋಡಿಕೊಂಡರು. ಏತನ್ಮಧ್ಯೆ ಪ್ರಸ್ತುತ ಉಭಯ ತಾಲೂಕುಗಳನ್ನೊಳಗೊಂಡ ಸಂಘದುದ್ಘಾಟನೆ ಉದ್ದೇಶವು ನಮ್ಮ ಮೂಲ ಬೇಡಿಕೆಗಳು ಹಾಗೂ ಪ್ರಸ್ತುತ ಕೌಟುಂಬಿಕಾರ್ಥಿಕ ಸ್ಥಿತಿಗತಿ ಸುಧಾರಣೆ, ಮಕ್ಕಳ ಶೈಕ್ಷಣಿಕ, ಉದ್ಯೋಗ, ಆರೋಗ್ಯ, ಭೂಮಿ ಸೇರಿ ಇತರೆ ವಿಶೇಷ ಸೌಲಭ್ಯಗಳು ಕಲ್ಪಿಸಿಕೊಳ್ಳುವುದಾಗಿದೆ. ನಂತರ ಅರೆಸೇನಾಪಡೆಯು ಸ್ವಾತಂತ್ರ್ಯ ಪೂರ್ವದಿಂದ ಈವರೆಗಿನ ದೇಶದ ಕಾಶ್ಮೀರದಿಂದ ಕನ್ಯಾಕುಮಾರಿಯವರೆಗೆ ಸೇವೆಗೈದಿತಿಹಾಸವು ಪ್ರಸ್ತಾಪವಾಯಿತು. ನಂತರ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳಿಗೆ, ಆಡಳಿತಾಧಿಕಾರಿಗಳಿಗೆ ಪ್ರಶ್ನೆಗಳನ್ನು ಸುರಿಮಳೆಗೈಯುತ್ತಾ ದೇಶದ ಗಡಿ ರಕ್ಷಿಸುವ ಭದ್ರತಾ ಪಡೆಗಳಲ್ಲಿಯೇ ಏಕೆ ತಾರತಮ್ಯ, ತಾತ್ಸರ್ ಧೋರಣೆಯಿಂದ ಹಾಗೂ ಗುಲಾಮರಂತೆ ಕಾಣಲಾಗುತ್ತಿದೆ. ಸುಮಾರು 20 ವರ್ಷಗಳಿಂದ ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಕಾರ್ಯಾಲಯಗಳಿಗೆ ಹಾಗೂ ಮುಖ್ಯಮಂತ್ರಿಗಳು, ಸಂಸದರು, ಸಚಿವರ ಕಾರ್ಯಾಲಯದ ಬಾಗಿಲು ಕಾದು ಕಾದು ಹೈರಾಣದರೂ ಸಹ ನಮ್ಮ ನೋವು ಮತ್ತು ಸಂಕಷ್ಟಗಳಿಗೆ ಸ್ಪಂದಿಸುತ್ತಿಲ್ಲೆಂದು ಆಕ್ರೋಶ, ಅಸಮಾಧಾನದ ಮಾತುಗಳು ವ್ಯಕ್ತವಾದವು. ನಂತರ ಮತ್ತೊಂದೆಡೆ ರಾಷ್ಟ್ರದ ನಾಯಕರಲ್ಲಿ ಸ್ಪರ್ಧೆಗೆ ಇಳಿದಂತೆ ನಾವೇ ರಾಷ್ಟ್ರಾಭಿಮಾನಿಗಳು, ದೇಶವನ್ನು ನಾವೇ ಸಂರಕ್ಷಿಸುತ್ತೇವೆ, ಗುತ್ತಿಗೆ ಪಡೆದಿರುವಂತೆ ಗಂಟಿಲ ಹರಿದುಕೊಂಡು ಘಂಟಾಘೋಷವಾಗಿ ಬಾಯಿ ಬಡಿದುಕೊಳ್ಳುವುದು, ಇಲ್ಲವೇ ಬಾಯಿ ಚಪಲದ ಮತ್ತು ತೋರಿಕೆಯ ಶೂರರು ವೀರರಾಗುವುದು ಚುನಾವಣೆಗೆ ಮಾತ್ರ ಸೀಮಿತವಾಗಿದೆ. ಆದರೆ ನಮ್ಮ ಸಮಸ್ಯೆಗಳಿಗೆ ಪರಿಹಾರ ಮಾತ್ರವಿಲ್ಲ. ಹಾಗಾಗಿ ಸರ್ಕಾರಗಳು ನಮ್ಮ ತಾಳ್ಮೆ ಮತ್ತು ಸಹನೆಯನ್ನು ದೌರ್ಬಲ್ಯೆಂದು ಕಡೆಗಣಿಸಿದರೆ ಅಮರಣಾಂತುಪಹಾಸ ಸತ್ಯಾಗ್ರಹ ಕೈಗೊಳ್ಳುವುದಾಗಿ ಎಚ್ಚರಿಕೆಯ ಮಾತುಗಳು ವ್ಯಕ್ತವಾದವು. ಈ ಕಾರ್ಯಕ್ರಮದಲ್ಲಿ ಶಿಕ್ಷಕರಾದ ಮಲ್ಲಿಕಾರ್ಜುನ ಸಜ್ಜನರು ನಿರೂಪಿಸಿದರೆ, ಸಂಘದ ಸದಸ್ಯರಾದ ವೆಂಕಣ್ಣ ಹಗೆದಾಳರು ಸ್ವಾಗತಿಸಿದರು. ಹಾಗೂ ಅತಿಥಿಗಳಾಗಿ ರವಿಶಂಕರ, ಎಂಎಸ್ ಗೌಡ, ಎಸ್ ಮಾದಯ್ಯ, ಅಮರಪ್ಪನವರು, ಡಾಕ್ಟರ್ ಶಿವಣ್ಣ, ಲಕ್ಷ್ಮೀನಾರಾಯಣ, ಅಲ್ಲಾಭಕ್ಷಿ, ಅಖಿಲ ಕರ್ನಾಟಕ ಮಾಜಿ ಸೈನಿಕರ ಸಂಘದ ಹುನಗುಂದ ತಾಲೂಕಾ ಅಧ್ಯಕ್ಷರಾದ ಬಾಲಪ್ಪ ಕೆರಸೂರ, ರಾಜಕುಮಾರ ಲಮಾಣಿ ಸೇರಿದಂತೆ ಇತರರು ವೇದಿಕೆ ಅಲಂಕರಿಸಿದ್ದರು. ಹಾಗೂ ಸಂಘದ ಪ್ರಧಾನ ಕಾರ್ಯದರ್ಶಿಗಳಾದ ಮಲ್ಲಪ್ಪ ಆಯುಂಜ್ಗಿ, ಖಜಾಂಚಿಗಳಾದ ಹಜರತ್ ಸಾಬ್ ನದಾಫ್, ಸೈಯದ ರಹಿಮಾನ ಸಾಬ,
ಸತ್ಯಪ್ಪಡಿ ಕಟಗೂರ, ಅಮರೇಶ ಸಗಸಿ ಮುಂದಿನ, ರಾಮಪ್ಪ ಕಮತಗಿರು ಉಪಸ್ಥಿತರಿದ್ದರು. ಲೋಕನಾಯ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಾವು ರಾಜ್ಯಾಧ್ಯಕ್ಷರು ಯಾರು ನೋಡ್ತಿಲ್ಲ. ಆದರೆ ಒಂದು ಸಂಘದಿಂದ ಎಷ್ಟು ಮಂದಿ ಸರಿ ಅಧ್ಯಕ್ಷರು ಶ್ರಮ ಪಟ್ರ. ಈ ಅಧ್ಯಕ್ಷರು ಯಾರಪ್ಪ ಅಂತಂದ್ರ ಶ್ರೀ ಪ್ರಭುಲಿಂಗೇಶ ಸ್ವಾಮಿಗಳು ಬಾಲಶ್ರೀ ಮಠವರು ಕೂಡ ಹಳ್ಳಿ ಕೆಲಸ ಮಾಡಿದಾಗ ಅವ್ರಿಗೆ ಏನದಲ್ಲ ಅದನ್ನ ಇರ್ತಾರಲ್ಲ ಮೊದಲ ಮುಂದೆ ಕೈ ಜೋಡಿಸಿ ಇವತ್ತು ನಾವು ಈ ಸಂಘ ಸ್ಥಾಪನೆ ಮಾಡಿದ್ದೀವಿ. ಇದು ಬಹಳ ನಮ್ಮ ತಾಲೂಕಿನ ಬಹಳ ಹೆಮ್ಮೆಯಾದ ವಿಚಾರ. ಹಾಗೂ ಇದರಿಂದ ಏನು ಪ್ರಯೋಜನ ತಮ್ಮೆಲ್ಲರಿಗೂ ಗೊತ್ತಿರೋದೆ. ಪ್ಯಾರಾಮಿಲಿಟರಿ ಅನ್ನೋದು ನಮ್ಮ ದೇಶದಲ್ಲಿ 2 ಕೋರ್ಸಸ್ ಇತ್ತು. ಮಿಲಿಟರಿ ಅವರಿಗೆ ಇವತ್ತು ಎಲ್ಲರೂ ಗೊತ್ತಿರುತ್ತೆ. ಏರ್ ಫೋರ್ಸ್, ನೇವಿ, ಆರ್ಮಿ ಆ ಸೈನ್ಯದಲ್ಲಿ ಬರ್ತಾರೆ. ಅವ್ರಿಗೆಲ್ಲ ಅನುಕೂಲಗಳು ಸಿಕ್ಕಿದೆ. ನಾವು ಪ್ಯಾರಾಮಿಲಿಟರಿಯಲ್ಲಿ ನಾವು 6 ಸೈನಿಕರು ಬರ್ತಾ ಇದ್ದೀವಿ. BSF, CRPF, CSF, SSB, ITB ಮತ್ತು ಅಸ್ಸಾಂ ರೈಫಲ್ ಈ 6 ಕೋರ್ಸ್ ಪ್ಯಾರಾಮಿಲಿಟರಿ ಬರ್ತವೆ. ನಮಗೆ ಇವತ್ತು 2004 ಆದ್ಮೇಲೆ ಎಷ್ಟು ಜನ ಭರ್ತಿ ಆಗ್ತಾ ಇದ್ದಾರೆ ಈ ಕೋರ್ಸ್ ಅಲ್ಲಿ. ಅವ್ರ ಪೆನ್ಷನ್ ಕೂಡ ಇಲ್ಲ. ಸಿವಿಲ್ ಕೋರ್ಸ್ ಅಲ್ಲಿ ಅವರನ್ನು ನೋಡ್ತಾ ಇದ್ದಾರೆ. ಈ ಸರ್ಕಾರದ ತಾರತಮ್ಯ. ಈ ಸೈನಿಕರು ರಿಟೈರ್ಡ್ ಬಂದ್ರೆ ಅವರಿಗೆ ಉದ್ಯೋಗ ಅವಕಾಶ ಇರ್ತದೆ. ಆದರೆ ನಾವು ಪ್ಯಾರಾಮಿಲಿಟರಿ ಅವರು ರಿಟೈರ್ಡ್ ಆಗಂದ್ರೆ ಯಾವುದೇ ಉದ್ಯೋಗ ಅವಕಾಶ ನಮಗಿಲ್ಲ. ಇದರ ತಾರತಮ್ಯ ತುಂಬಾ ಇದೆ. ಈ ಸೈನಿಕರಿಗೆ ಪ್ರತಿ ಜಿಲ್ಲೆಯಲ್ಲೂ ಸೈನಿಕರ ಒಂದು ಬೋರ್ಡ್ ಹೊಂದಿದೆ. ಅವ್ರಿಗೆ ಯಾವುದೇ ಪ್ರಾಬ್ಲಮ್ ಅನ್ನೋದು ಬೋರ್ಡಲ್ಲಿ ಹೋಗಿ ಅವ್ರ ಪ್ರಾಬ್ಲಮ್ ಹೇಳಿಕೊಂಡ್ರೆ ಅವ್ರದ್ದು ಸಾಲ್ವ್ ಆಗ್ತದೆ. ಆದರೆ ನಮ್ಮ ಪ್ಯಾರಾಮಿಲಿಟರಿಗೆ ಯಾವ ಬೋರ್ಡ್ ಅನ್ನೋದಿಲ್ಲ. ನಮ್ಮ ಹೋರಾಟ ಮೇನ್ ನಮಗೂ ಪ್ಯಾರಾಮಿಲಿಟರಿಗೂ ಅರ್ಧಸೈನಿಕರಿಗೂ ಒಂದು ಬೋರ್ಡ್ ಸಿಗಬೇಕು. ಪ್ರತಿ ಜಿಲ್ಲೆಯಲ್ಲೂ ಬೋರ್ಡ್ ಸಿಗಬೇಕು. ನಮಗೂ ಈ ಥರ ಪ್ರಾಬ್ಲಮ್ಗಳೆಲ್ಲ ಸಾಲ್ವ್ ಮಾಡಬೇಕಾದ್ರೆ ನಮಗೂ ಒಂದು ಬೋರ್ಡ್ ಬೇಕು ಅಂತ ನಾವು ಈಗಾಗಲೇ ಸುಮಾರು 7-8 ವರ್ಷಗಳಿಂದ ಎಲ್ಲ ಕಡೆನೂ ಓಡಾಡಿ ಜಿಲ್ಲೆಗಳಲ್ಲೂ ಮತ್ತು ತಾಲೂಕುಗಳಲ್ಲೂ ಕೂಡ ಸಂಘ ಕಟ್ತಾ ಇದ್ದೀವಿ. ಅಕ್ಕಪಕ್ಕ ಎಲ್ಲ ಉತ್ತರ ಕನ್ನಡ ಜಿಲ್ಲೆಯಿಂದ ಸುಮಾರು ಜನ ಬಂದಾವೆ. ಅವರು ಕೂಡ ಧನ್ಯವಾದಗಳು ಹೇಳುತ್ತಾ ಪೂಜ್ಯರು ಮತ್ತು ವೇದಿಕೆಯಲ್ಲಿ ಉದ್ಘಾಟನೆ ಮಾಡುತ್ತಿದ್ದು ಅವರ 3 ಜಯಘೋಷಗಳು ತೊಡಗಿರುವು ಮಧ್ಯದಿಂದ ಈ ಜೈ ಎಡಿಸ್ಕೋಬೇಕಾದ್ರೆ ದುಡ್ಡು ಕೊಟ್ಟು ಜೈ ಎಡಿಸ್ಕೊಳ್ಳೋ ಸಾಕಷ್ಟು ಹೇಳ್ತಾರೆ. ಹಿಂಬಾಲಕರು ಕರ್ಕೊಂಡ್ಬಂದು ಜೈ ಎಡಿಸ್ಕೊಳ್ಳೋ ಸಾಕಷ್ಟು ಹೇಳ್ತಾರೆ. ಈ ದೇಶದಲ್ಲಿ ಏನೆಲ್ಲೂ ಕೊಡಲಾರ ಜೈ ಎಡಿಸ್ಕೊಂಡವರು ಅಂದ್ರೆ ಒಂದು ತಾಯಿ ಭಾರತಿ, ಒಂದು ಜವಾನ ಮತ್ತು ಕಿಸಾನ. ಜೈ ಹಿಂದ್ ಅನ್ನುವಂತಹ ಒಂದು ಘೋಷಣೆಗೆ ಎಷ್ಟು ಧೈರ್ಯ ಇದೆಯೋ, ಜೈ ಜವಾನ್ ಜೈ ಕಿಸಾನ್ ಅನ್ನುವಂತಹ ಘೋಷಣೆ ಕೂಡ ಅಷ್ಟೇ ಬೇರೆ. ಅದು ಎಲ್ಲರೂ ಪಡೆದು ಬರುವಂತಹದ್ದಲ್ಲ. ವೇದಿಕೆ ಮೇಲೆ ಅಂತ ಒಂದು ಮಹಾನ್ ಸೇವೆಗಳಿರುವಂತ ಸೈನಿಕರ ಮಧ್ಯದಲ್ಲಿ ನಾನು ಇದ್ದೇನೆ ಅನ್ನೋದು ಕೂಡ ನನ್ನ ಪುಣ್ಯ ಅಂತ ನಾನು ಭಾವಿಸ್ತೇನೆ. ಮಿಲಿಟರಿ ಅನ್ನುವಂಥ ಶಬ್ದದ ಬಗ್ಗೆ ಒಂದಿಷ್ಟು ಯೋಚನೆಗಳ ಬಂದು ನಾನು ರಾಜ್ಯಾಧ್ಯಕ್ಷರ ಬಗ್ಗೆ ಮಾತಾಡ್ತಿದ್ದೆ. ನಾವು ಪ್ಯಾರಾಮಿಲಿಟರಿ ಅಂತ ಕೇಳ್ತೀವಿ, ಪ್ಯಾರಾಮಿಲಿಟರಿ ಕೇಳ್ತೀವಿ, ಪ್ಯಾರಾಮೆಡಿಕಲ್ ಅಂತ ಕೇಳ್ತೀವಿ. ಒಟ್ಟು ಪ್ಯಾರಾ ಅನ್ನೋದು ಅಲ್ಟರ್ನೇಟಿವ್ ಶಬ್ದ ಅಂತ ನಾನು ತಿಳ್ಕೊಂಡಿದ್ದೆ. ಆದರೆ ಪ್ಯಾರಾ ಅನ್ನೋದು ಅಲ್ಟರ್ನೇಟಿವ್ ಶಬ್ದ ಆಗಿತ್ತಂದ್ರೆ ಆ 3 ಶಬ್ದಕ್ಕೂ ಮತ್ತು ಅಲ್ಟರ್ನೇಟಿವ್ ಶಬ್ದಕ್ಕೂ ಒಂದೇ ರೀತಿಯ ಸಹಾಯ ಸಹಕಾರ ಸಿಗಬೇಕಾಗಿತ್ತು. ಆದ್ರೆ ನಾವು ಹೋರಾಡ್ತಾ ಇದ್ದೀವಿ ಅಂತದ್ದು. ಆ ಹೋರಾಡ್ತಿದ್ದೀವಿ ಅನ್ನುವಂಥ ಶಬ್ದ ಬಹಳ ಮುಗಿದಂತು. ಯಾಕಂದ್ರೆ ಹೋರಾಡಿ ಬಂದವರು ಮತ್ತೆ ಹೋರಾಡಬಾರದು. ಗೌರವಿಸಿ ಅವರ ಪರವಾಗಿ ನಾವು ಹೋರಾಡಬೇಕು. ಹೋರಾಡಿ ಬಂದಂತ ಸೈನಿಕರೇ ಮತ್ತೆ
ಒಂದು ಸಮರ್ಥಕವಾದಂತ ಸಮರ್ಥನೀಯವಾದಂತ ಬೆಂಬಲ ಬೇಕು ಅಂತ. ನಿವೃತ್ತಿಯಾಗಿರುವಂತವರಿಗೆ ಉದ್ಯೋಗಾವಕಾಶಗಳಲ್ಲಿ ಕೂಡ ಮನತಾಯಿ ಧೋರಣೆ ಇದೆ ಅಂತ ಅವ್ರು ಮಾತಾಡ್ತಿದ್ದಾರೆ. ಉದ್ಯೋಗಕ್ಕಾಗಿ ಅವ್ರಿಗೆ ಹೊಂದಿ ಸಾಮಾನ್ಯರ ಆರೈಕೆ ಹೊಂದಬೇಕನ್ನುವಂತ ಒಂದು ದಯನೀಯ ಸ್ಥಿತಿ ಐತೆ ಅಂತ ಅವ್ರು ಹೇಳ್ತಾ ಇದ್ದಾರೆ. ಇದೆಲ್ಲ ತಪ್ಪಬೇಕು. ನಾವು ಸೈನಿಕರಿಗೆ ಕೊಡುವಂತ ಕನಿಷ್ಠ ಸೌಜನ್ಯ ಅಂದ್ರೆ ಅವರನ್ನ ಎಲ್ಲೂ ಸರತಿ ಸಾಲಿನಲ್ಲಿ ನಿಲ್ಲಿಸಬಾರದು. ಅದಕ್ಕಾಗಿ ಆದ್ಮೇಲೆ ಅವರೇ ಹೇಳಿದ್ರು, ಕೆಲವೊಂದು ರಾಜ್ಯಗಳಲ್ಲಿ ಈ ಪದ್ಧತಿಯನ್ನು ತೆಗೆದುಹಾಕ್ಯಾರ, ನಮ್ಮ ರಾಜ್ಯದಲ್ಲಿ ಮಾತ್ರ ಈ ಮನತಾಯಿ ಧೋರಣೆ ಐತಿ. ಈಗಾಗಲೇ ನಾವು ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಸರ್ ಹೇಳಿದ್ರು, ಆ ಉಪಮುಖ್ಯಮಂತ್ರಿಗಳ ಸಮ್ಮುಖದಲ್ಲಿ ಮನವಿಯನ್ನು ಕೊಟ್ಟಿದ್ದೇವೆ, ಆದರೂ ಕೂಡ ಇನ್ನೂ ಫಲಕಾರಿ ಆಗಿಲ್ಲ ಅಂತಂದ್ರು. ಮರುದಿವಸ ಮಾನ್ಯ ಶಾಸಕರು ಇಳಕಲ್ಲನ್ನು ಭೇಟಿಯಾದಾಗ ಈ ವಿಷಯವನ್ನು ಚರ್ಚೆ ಮಾಡಿದೆ. ಖಂಡಿತ ಅಲ್ಲ, ಈ ಪ್ರಶ್ನೆಯನ್ನ ಸದನದಲ್ಲಿ ಪ್ರಶ್ನೆಯನ್ನು ಎತ್ತಿದ್ರೆ ಮಾತ್ರ ಇದಕ್ಕೆ ನ್ಯಾಯ ಸಿಗುತ್ತೆ ಅನ್ನೋದು ತಮ್ಮೆಲ್ಲರ ಆಸೆ. ಅದಕ್ಕೆ ಸದನದಲ್ಲಿ ಆ ಪ್ರಶ್ನೆಯನ್ನು ಎತ್ತಬೇಕು. ಯಾವ ಉಳಿದ ರಾಜ್ಯಗಳಲ್ಲಿ ಸಮಾನಾರ್ಥಕವಾಗಿ ಮತ್ತು ಒಂದು ಸಮಾನ ಗೌರವವನ್ನ ಕಾರ್ಯನಿರ್ವಹಿಸಿ ಕಡೆಯವರು ಕೊಡ್ತಾರೋ ಅದೇ ಒಂದು ಸೌಲಭ್ಯವನ್ನ ಸವಲತ್ತನ್ನ ರಾಜ್ಯದಲ್ಲಿ ಇರುವಂತಹ ಎಲ್ಲರಿಗೂ ಕೊಡಬೇಕು ಅನ್ನುವಂತ ಒಂದು ಪ್ರಶ್ನೆಯನ್ನ ನಮ್ಮ ಶಾಸಕರು ಖಂಡಿತವಾಗಿ ಸದನದಲ್ಲಿ ಎತ್ತಿ ನಿಮ್ಮೆಲ್ಲರ ಪರವಾಗಿ ನ್ಯಾಯವಾಗಿ ಹೇಳ್ತಾರೆ ಅನ್ನುವಂತ ಅವರ ಭರವಸೆಯನ್ನು ಆಧರಿಸಿ ನಾನಿಲ್ಲಿ ತಮಗೆ ಹೇಳ್ತಾ ಇದ್ದೀನಿ. ಅವಕಾಶ ಇಲ್ಲ, ಮುಂಬರುವ ಸದನದಲ್ಲಿ ಪ್ರಶ್ನೆ ಮಾಡ್ತಾರೆ. ಅದಕ್ಕಿಂತ ಮುಂಚೆ ಮುಖ್ಯಮಂತ್ರಿಗಳಿಗೆ ವೈಯಕ್ತಿಕವಾಗಿ ಅವರ ಮನೆಯನ್ನು ತಲುಪಿಸ್ತೇನೆ ಅಂತ ಹೇಳಿ ಒಂದು ಭರವಸೆಯನ್ನು ಕೊಡ್ತಾರೆ. ಆ ವಿಷಯವನ್ನು ಕೂಡ ತಮಗೆಲ್ಲ ಒಳ್ಳೆಯದಾಗಿ ಹನುಮಂತದಲ್ಲಿ ತಾಲೂಕು ಮಟ್ಟದ ಅಂದ್ರೆ ಅವಳಿಕಾಲು ಇಳಕಲ್ಲು ಮತ್ತು ಅನುಕೂಲ ತಾಲೂಕಿನ ಒಂದು ಕಕ್ಷೆ ಬಂದಿರುತ್ತದೆ. ನಮ್ಮ ಕ್ಷೇತ್ರ ನಮ್ಮ ಬಸವಣ್ಣನವರ ಕ್ಷೇತ್ರದಲ್ಲಿ ಪುಣ್ಯವಂತರು ನಾನು ಭಾವಿಸ್ತೇನೆ. ಎಲ್ಲರಿಗೂ ಗೊತ್ತೇ ಇರ್ತದೆ, ಯಾಕೆಂದ್ರೆ ಸಿವಿಲಿಯನ್ ಬಹಳ ಕಡಿಮೆ ಇದ್ದಾರೆ. ಇಲ್ಲಿ ಬೆಳಗ್ಗೆ ಎಷ್ಟೇ ಜನ ಹೊಸಬರು ಕಾಣಿಸ್ತಾರೆ. ಯಾಕಂದ್ರೆ ನಮ್ಮ ಸ್ವಾಮೀಜಿಗಳು ಒಬ್ರು ಮತ್ತೆ ಇವತ್ತು ನಿಮ್ಗೆ ಇದು ತಿಳಿದಿರಲಿ, ಸಾವಿರಾರು ಕಿಲೋಮೀಟರ್ ಗಡಿಯನ್ನು ಕಾಯ್ತಾ ಇರೋದು ಅರಸೇನಾ ಪಡೆ. ಅಂದ್ರೆ ಇವತ್ತಿನ ಕೇಂದ್ರೀಯ ಪೊಲೀಸ್ ಬಲ ಅಂತ ಮಾಡ್ತಾರೆ. ಅಸ್ಸಾಂ ರೈಫಲ್ ಬಿಟ್ರೆ ಅದು ಸಹ ನಮ್ಮ ಒಂದು ಇನ್ನೆಲ್ಲ ಕೇಂದ್ರೀಯ ಪೊಲೀಸ್ ಬಲ ಅಂತ ಮಾಡಿದ್ದಾರೆ. ಪೂರ್ವದಿಂದ ಇಲ್ಲಿಯವರೆಗೂ ಎಲ್ಲಾ ಯುದ್ಧಗಳಲ್ಲೂ ಸಹ ಪ್ಯಾರಾಮಿಲಿಟರಿಯವರು ಪಾಲ್ಗೊಂಡಿದ್ದಾರೆ. ಬಾರ್ಡರ್ ಇಂದ ಒಳ ಯಾವುದೇ ಒಂದು ತರಹದ ಒಂದು ಘಟನೆಗಳಲ್ಲಿ ನಕ್ಸಲವಾದಿಗಳು ಆಂಟಿ ನಕ್ಸಲ್ ಆಗಿರ್ಬೋದು, ಮಿಲಿಟರಿ ಎಲ್ಲೇ ಇರ್ಬೋದು, ಕಾಶ್ಮೀರದಿಂದ ಕನ್ಯಾಕುಮಾರಿವರೆಗೂ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ಬೆಳೀತಾ ಇದೆ. ಮಾಡ್ತೀನಿ ಅಂತ ಬಂದೋನು ಅವನು ಅರಸೇನಾ ಪಡೆ ಸೇನಾ ಪಡೆ ಅಂತ ಅವ್ನು ಗೊತ್ತಿರಲ್ಲ, ಸೇರ್ಕೊಂಡ್ಬಿಡ್ತಾನೆ. ಸೇರ್ಕೊಂಡು ಪೆನ್ಷನ್ ಗೊತ್ತಾಗಿದ್ದ ಅವ್ರಿಗೆ ನನ್ನ ಯೋಗ್ಯತೆ ಬಾಳ್ಬೇಕಾ ಬಂದ್ರು, ನಾನು ಇವತ್ತು ಸೆಕ್ಯೂರಿಟಿ ಗಾರ್ಡ್ ಲಾಯಕ್ ಬಂದದ್ದು ಆಮೇಲೆ ಅನುಭವಿಸ್ತಾನೆ. ಅವ್ನು ಮಾಡಿರ್ತಕ್ಕಂಥ ಕೆಲಸ ಈಗ ಹೇಳ್ತಾ ಇದ್ರು, ಹೇಳ್ಬೋದು ನಾವು ಸಿಗ್ಲಿಲ್ಲ. ಇವತ್ತು ಯಾವುದೋ ನೋಟಿಫಿಕೇಶನ್ ನೋಡಿ ಸೇನಾ ಪಡೆ ಒಂದು CRP BSF ಇದಾಗಲ್ಲ ಅಂತ ಹೇಳ್ತಾರೆ. ಅವರು ಕಾನೂನು ಮಾಡ್ಕೊಂಡಿದ್ರೆ ಅದರಲ್ಲಿ ಅವರಿದ್ದಾರೆ. ನಮ್ಮನ್ನ ರಕ್ಷಣಾ ಸಚಿವಾಲಯದಿಂದ ಹೊರಗಡೆ ಇಟ್ಟರು, ಗೃಹ ಮಂತ್ರಾಲಯದಲ್ಲಿ ಇಟ್ಟಿದ್ದಕ್ಕೋಸ್ಕರ ಇವತ್ತು ಏನಾದ್ರು ಕ್ವಶನ್ ಹೇಳ್ತಾರೆ, ರಕ್ಷಣಾ ಇದ್ರು ಹೇಳ್ತಾರೆ, ಗೃಹ ಮಂತ್ರಾಲಯದಲ್ಲಿ ಬರ್ತೀರಾ ಅಂತ ಹೇಳ್ತಾರೆ. ನಾವೇನಾದ್ರು ಕೇಳಿದ್ವಾ? ಗೃಹ ಮಂತ್ರಾಲಯದಲ್ಲಿ ನಮ್ಮಲ್ಲಿ ಇರೋಪ್ಪ ಅಂತ ನಾವು ಕೇಳಿದ್ವಾ? ಸೇವೆ ಮಾಡೋಲ್ಲ, ನಮ್ಮ ರಕ್ಷಣಾ ಇಲಾಖೆ ಸೇರ್ತಿ ಅಂತ ನಾವು ಮಾಡಿದ ಕೆಲಸ ರಕ್ಷಣೆ. ಬಟ್ ಗೃಹ ಮಂತ್ರಾಲಯದಲ್ಲಿ ಇದ್ರಿಂದ ಮತ್ತೆ ಇನ್ನೊಂದು ಏನಂದ್ರೆ ಎಲ್ಲ ಪೊಲೀಸ್ ಬಲಗಳು ಮಾಡ್ಬಿಟ್ರು. ನೀವೇ ಯೋಚನೆ ಮಾಡಿ, ಬಾಡಬೇಕಾಗಿರ್ತಕ್ಕಂಥ ಪಡೆಗಳು ಇವತ್ತು ಪೊಲೀಸ್ ಪಡೆಗಳು ಅಂತ ಹೇಳ್ಬಿಟ್ಟು ಮಾಡಿದ್ದಾರೆ. ಇದ್ರ ಬಗ್ಗೆ ಒಂದು ಸಣ್ಣ ಗಮನ ಬರ್ತಿದ್ದೇನೆ. ನಮ್ಮ 26 ಆಗಸ್ಟ್ ಅಂತ ಇರೋದು ಮಾತ್ರ ನಾನು ಸೇನೆ ಮತ್ತು ಅರಸೇನೆ ಇಬ್ಬರು ಅವತ್ತು ಜಾಸ್ತಿ ಜ್ಞಾಪಿಸ್ತಾರೆ. ನಮ್ಮದು ಈ ದೇಶದಲ್ಲಿ ಅನುಭವ ಜಾಸ್ತಿ ಇದೆ ಸೇನೆ ಯೋಧರಿಗೆ, ಮಾಜಿ ಯೋಧರಿಗೆ. ಆದ್ರೆ ಅವ್ರು ಇರ್ತಕ್ಕಂಥ ಸಮಸ್ಯೆಗಳನ್ನ ಪೂರ್ತಿ ಮಾಡೋದಕ್ಕೆ ಯಾರಿಗೂ ಆಗ್ತಾ ಇಲ್ಲ.
ಇವತ್ತಿನ ಏನು ಸಿಎಂ ಅವರು ಒಳ್ಳೆ ಕೆಲಸ ಮಾಡಿದ್ರು, ಅವರು ಬೋರ್ಡ್ ಮಾಡಿದ್ರು, ಮತ್ತೆ ಅದು ಕಿತ್ತು ಹೋದ್ರು. ಅದಕ್ಕೆ ನಮ್ಮ ಸಂಘಟನೆ ಯಾರು ಅರಿವು ಇಲ್ಲ. ಆಮೇಲೆ ಸುಮಾರು ಈ ಸರ್ಕಾರ ಬಂದ ಮೇಲೆ ಸುಮಾರು ಸತಿ ಹೋಗಿ ನಾವು ಹೋಗೋದಕ್ಕೆ ಇವ್ರು ಹೇಳ್ತಾ ಇದ್ರು, ಅಲ್ಲಿ ಹೋರಾಟ ಮಾಡಿದ್ರ ಇಲ್ಲ ಹೋರಾಟ ಮಾಡಬೇಕು ಅಂತ. ಹೋರಾಟ ಅಲ್ಲ ಸ್ವಾಮಿ, ನಾವು ಏಕಾದ್ಮಿ ಇದ್ದೀವಲ್ಲ ಸಚಿವರ ಆಸೂರನ್ನ ಹೋಗಿದ್ವಿ. ರಾಜ್ಯ ಸಂಘದವರು ಇದೊಂದು ಸಂಘ ಇರೋದೇನಂತಪ್ಪ ಅಂದ್ರೆ ಮಾಜಿ ಯೋಧರು, ಮಾಜಿ ಅರಸನ ಯೋಧರು, ಪ್ರಸ್ತುತ ಸೇವೆಗಳಿರ್ತಕ್ಕಂಥವರು ಮತ್ತು ವೀರಾಂಗನೆಯರ ವರದಿಗಾಗಿ ಇರತಕ್ಕಂಥ ಸಂಘ ಇದೆ. ಯಾವ ಅಂತ ತಲುಪಿದ್ವಿ ಅಂದ್ರೆ ಹೋರಾಟದ ಅಂತ ತಲುಪೋದಕ್ಕೆ ಹೊರಟಿದ್ದೀವಿ. ಎಲ್ಲಾ ಜಿಲ್ಲೆಗಳಿಂದ ಇವತ್ತು ಮನೆ ಅಂತ ಉಪವಾಸ ಸತ್ಯಾಗ್ರಹ ಹೋಗೋಣ ಅಂತ ಹೇಳೋದು ಕಿವಿ ಮಾತು ಬಂದಾಗ ಇನ್ನೂ ಒಂದ್ಸರಿ ನೋಡೋಣ ಇದೆ ಅಂತ ಹೇಳಿ ನಾವು ತಾಳ್ಮೆಯಿಂದ ಇರೋದಕ್ಕೆ ನಾವು ಕೇಳ್ಕೊಂಡಿದ್ದೀವಿ. ಅವರು ಸಹ ಈ ಸೇನೆಗೆ 15 ವರ್ಷ ಸೇರ್ಕೊಂಡ್ಬಿಡ್ತಾರೆ. ನಾವು ದೇಶ ಕಾಯ್ಬೇಕು ಅಂತ ಹೇಳ್ಬಿಟ್ರು. ಅವ್ನು BSF ಸೇರಿರ್ತಾನೆ, CRPF ಸೇರಿರ್ತಾನ. ಅವನಿಗಿನ ಯೋಗ್ಯತೆ ಕಡಿಮೆ ಇರೋರು ಅವನ್ನ ಆಳ್ತಾರೆ ಮುಂದಿನ ಸಾಧನೆ ಇದೆ ಅಂತ ವಿಪರ್ಯಾಸ ಸ್ವಾಮಿ. ಯಾಕೆಂದ್ರೆ ಇದೆಲ್ಲ ಅವ್ರು 8 ಗಂಟೆ ಡ್ಯೂಟಿ ಮಾಡಲ್ಲ, ಮತ್ತೆ ತಮ್ಮ ಪರಿಸರ, ತಮ್ಮ ತಾಯಿ ತಂದೆ ಅಣ್ಣ ತಮ್ಮ ಊರು ಕೇಳಿ ಎಲ್ಲ ಬಿಟ್ಟು ಹೋಗ್ತಾರೆ. ಅವರು ಗ್ಯಾರಂಟಿ ಇರಲ್ಲ, ಅವ್ರ ಕುಟುಂಬದವ್ರಿಗೆ ಹೇಳೋಲ್ಲ. ಅವನು ಮಾಡಿರ್ತೀವಿ ನಾವು ಅಂದ್ರೆ ಒಬ್ಬ ವೀರ ಮಾಡ ಬಂದ್ಮೇಲೆ ಅವನಿಗೆ ಏನು ಸರ್ಕಾರ ಕೊಡ್ತಾರೆ ಅಂದ್ರೆ CRPF BSF ಅವರಿಗೆ ನಾನು ಪುಲ್ವಾಮಾದಲ್ಲಿ ಗುರುನ ತಗೊಂಡೋಗಿದ್ದೀನಿ ನಾನೇ. ಅವನಿಗೆ ಎಲ್ಲರೂ ತಗೊಂಡೋಗಿದ್ದೆ, ಬರೀ ಕೈ ಮಾತ್ರ ಬಂದಿತ್ತು. ಅವತ್ತಿನ ದಿವಸದಲ್ಲಿ ಏನು ಎಲ್ಲಾ ಪ್ರಚಾರ ನೋಡಿದ್ದೀವಿ, ಕೆಲಸ ಬಿಟ್ಟಿರೋರು ನೋಡಿದ್ದೀವಿ. ಆದ್ರೆ ನಾವು ಕಲ್ತ್ಕೋಬೇಕಾಗುತ್ತೆ. ಕಾರಣ ನನಗೆ ಮುಖ್ಯವಾಗಿ ನಾವು ಗುಲಾಮರಾಗಿದ್ದೀವಿ, ಸರ್ಕಾರದ ಗುಲಾಮರಾಗಿ. ಸರ್ಕಾರದ ಕೆಲಸ ಅಧಿಕಾರಿ ಆಗಲು ನಾವು ಸರ್ಕಾರಿ ಕೆಲಸ ನಡೆಸಲೇಬೇಕು. ಬೈದ್ರು ನಡೆಸಬೇಕು, ಬೈದಿದ್ರು ನಡೆಸಬೇಕು, ಚಪ್ಪಾಳೆ ತಟ್ಟಿದ್ರು ನಡೆಸಬೇಕು. ಆವಾಗ ಹೊರಗಡೆ ಈಗ ಕೋರ್ಟಲ್ಲಿ ನೋಡ್ತೀರ ಮರಣದಂಡನೆ ಆದ್ಮೇಲೆ ಬೆನ್ನು ದುರ್ದಾಗ್ತದೆ. ಆ ಥರ ನಾವು ಲೀವ್ ಕೊಡಲ್ಲ ಅಂತೀವಿ, ಅವರು ಹೊರಗಡೆ ಹೋಗ್ತಾರೆ. ಆ ಕಷ್ಟ ನಮಗೂ ಅರ್ಥ ಆಗುತ್ತೆ, ನಮ್ಮನೆಗೆ ಆ ಥರ ಏನಾಗುತ್ತೆ. ಆದರೆ ನಾವು ನಿಸ್ಸಹಾಯಕರಾಗಿದ್ದೀವಿ. ಕಾರಣ ಇಷ್ಟೊಂದು ಕೋರ್ಸುಗಳನ್ನು ಮಾಡಿ, ಇಷ್ಟೊಂದು ಕೋರ್ಸುಗಳಿಗೆ ಜವಾಬ್ದಾರಿ ಕೊಟ್ಟು, ಆದರೆ ಅವ್ರ ಕಷ್ಟಗಳು ಅರ್ಥ ಮಾಡಿಕೊಳ್ಳೋ ಅಧಿಕಾರಿಗಳು ಇಲ್ಲ, ಸರ್ಕಾರವೂ ಇಲ್ಲ. ಮತ್ತೆ ರಾಜಕೀಯಗಳು ಅಂತ ಹೇಳಿದ್ರೆ ಸಾಹೇಬ್ ಕೂತಿದ್ದಾರೆ, ಅವರು ಎಂತ ತಾಯಿ ತಂದೆ ಮಕ್ಕಳು ಯಾವ ರೀತಿನೋ ಈ 6 ಪ್ಯಾರಾಮಿಲಿಟರಿ ಕೋರ್ಸು, ಆರ್ಮಿ, ನೇವಿ, ಏರ್ ಫೋರ್ಸ್ 9 ಒಂದೇ ತರ ನೋಡಿದ್ರೆ ಅವರು ತಂದೆ ತಾಯಿ. ಆದ್ರೆ 9 ಒಂಥರ ನೋಡದೇ ಇರೋದ್ರಿಂದ ಅವ್ರ ತಂದೆ ತಾಯಿ ನನಗೆ ನಾಕೆ ಬಹಳ ಲೇಟ್ ಆಗಿದೆ. ಬಹಳ ವಿಷಯ ಹೇಳಿದ್ದಾರೆ. ನಾವು ಶನಿಗೆಯಲ್ಲಿ ಸತ್ಯದ್ದು ಕರ್ನಾಟಕ ರಾಜ್ಯದಲ್ಲಿ ಎಲ್ಲಾ ಕಡೆ ಸಂಘಟನೆಗಳು ಆಗಿವೆ. ಆದರೆ ಸಂಘಟನೆ ಅಂದರೆ ಏನು? ಸಂಘಟನೆಗೋಸ್ಕರ ನಾವು ಕಟ್ತಾ ಇದ್ದೇವೆ. ಸರ್ಕಾರ ಇವಾಗ ಕೇಂದ್ರ ಸರ್ಕಾರ ಆಗಲಿ, ರಾಜ್ಯ ಸರ್ಕಾರ ಆಗಲಿ ಏನು ಸಮಸ್ಯೆ ಇದೆ? 15 ವರ್ಷದಿಂದ ಹೆಂಡತಿ ಮಗಳು ಸುಮಾರು 25 ವರ್ಷದಿಂದ ಹೋರಾಟ ಮಾಡ್ತಾ ಬಂದಿದ್ದಾರೆ. ನಾವು 15 ವರ್ಷ ಹೋರಾಟ ಮಾಡ್ತಾ ಇದ್ದೇವೆ. ಅದು ಇನ್ನೂವರೆಗೂ ಸರ್ಕಾರ, ಕೇಂದ್ರ ಸರ್ಕಾರ ಆಗಲಿ ರಾಜ್ಯ ಸರ್ಕಾರ ಆಗಲಿ ಮಲ್ಕೊಂಡಿದೆ ನಮ್ಮ ಪ್ಯಾರಾಮಿಲಿಟರಿಗೋಸ್ಕರವಾಗಿ. ಪ್ರಯೋಜನ ಇಲ್ಲ. ಈಗ ಅಮರ ಉಪವಾಸ ಸತ್ಯಾಗ್ರಹ ಕೂಡಬೇಕಂತ ನಾನು ಹಿಂದೆ 2 ತಿಂಗಳ ಹಿಂದೆ ಡಿಸೆಂಬರ್ ನನ್ನ ಜೊತೆಯಲ್ಲಿ ಏನೇನು ಕಷ್ಟಗಳಿವೆ, ಏನೇನು ನಷ್ಟಗಳಿವೆ, ನನ್ನ ಹಿಂದೆ ಮುಂದೆ ಏನೇನಿದೆ, ಯಾವ ರೀತಿಯ ಕಾರ್ಯಕರ್ತರು ನಮಗೆ ಈ ರೀತಿ ಅನ್ಯಾಯ ಹೊರತಾಗಿ ಧೋರಣೆ ಮಾಡ್ತಿರೋ ಯಾರು, ಈ ಎಲ್ಲದಕ್ಕೂ ಒಂದು ಕವಿತೆಯಲ್ಲಿ ಬಂದಿದ್ದಾರೆ. ಆದರೆ ನನಗೆ ಅಲ್ಲಿ ಆದೇಶ ಸಿಕ್ಕಿದ್ದು ಅದನ್ನ ತಿಳಿಸಲೇಬೇಕು ಅನ್ನೋದು. ನಮ್ಮ ಗೋಪಾಲ್ ಅವರು ನಿಂತಿರೋದಿದ್ದಾರೆ. ಯೋಧ ಸೈನಿಕ ಅಲ್ಲಂತೆ, ಯೋಧ ಸೈನಿಕ ಅಲ್ಲಂತೆ ದೇಶಕ್ಕೋಸ್ಕರ
ಕಾರ್ಯಕ್ಕೋಸ್ಕರ ಮನೆ ಬಿಟ್ಟಂತೆ. ತಂದೆ ತಾಯಿ ಹೆಂಡತಿ ಮಕ್ಕಳು ಇವರೆಲ್ಲರೂ ಬೇಕಂತೆ. ತಂದೆ ತಾಯಿ ಹೆಂಡತಿ ಮಕ್ಕಳು ಇವರೆಲ್ಲರೂ ಬೇಕಂತೆ. ಮೊಟ್ಟ ಮೊದಲಾಗಿ ದೇಶ ಅಂತೆ ಏನು ಮೊಟ್ಟ ಮೊದಲಾಗಿ ಈ ಎಲ್ಲರಿಗಿಂತ ಮುಖ್ಯವಾದ ದೇಶ ಅಂತೆ. ಈ ಒಂದು ಹಂತದಲ್ಲಿ ನೀವು ಒಂದರಲ್ಲಿ ನೀವು ಪ್ರೀತಿ ಪ್ರೇಮ ಅವರು ಇಷ್ಟೆಲ್ಲ ವರ್ಷ ಇದ್ರೂ ಸಹ ಅವ್ರ ಸೈನಿಕರಲ್ಲ ಅಂತೆ. ಅದೇ ರೀತಿ ನಾವು ಹೋದ್ರೆ ಅಂದ್ರೆ ಈಗ ನಾವು ದೇಶ ಸೇವೆಗೋಸ್ಕರ ಹೊರಗಡೆ ಹೋದ್ರೆ ವಾಪಸ್ ಬರೋದು ಗೊತ್ತಿಲ್ಲಂತೆ. ನನ್ನ ಆತ್ಮಸಾಕ್ಷಾತ್ಕಾರ. ಯಾಕಂದ್ರೆ ನಾನು ಸೇನೆ ಹೋಗಬೇಕು, ನಮ್ಮಲ್ಲಿ ಮುಂದಿನ ದೇಶದಲ್ಲಿರೋ ಒಬ್ಬರು ಸೇವೆಗಳಿದ್ರು. ಸೊ ಅದಕ್ಕೆ ನನಗೆ ಯಾವ ಸೈನ್ಯ ಅಂತ ಗೊತ್ತಿಲ್ಲ. ನಮ್ಮ ಸೇನೆಗೆ ಹೋದ್ರೆ ಇದು ನಮ್ಮ ನಾವು ಸೈನಿಕ ಅಂತಕ್ಕಂಥ ಒಂದು ಗುಣಭಾವನೆ ಇಟ್ಕೊಂಡು ವೇದಿಕೆಯಲ್ಲಿ ಆಸೆಗೆ ಇರ್ತಕ್ಕಂಥ ಎಲ್ಲ ಗೌರವ ಅದೇ ಮೊದಲು ಅದೇ ನಮ್ಮ ನಿಮ್ಮ ವೈಯಕ್ತಿಕ ಕುಟುಂಬದ ತಾರತಮ್ಯ ಅಲ್ಲ. ಅದು ಯಾವ ರೀತಿ ಸರ್ಕಾರ ಮಾಡಿದ ಚಿಂತನೆ ಘೋಷಣೆ ಇದು ಗೊತ್ತಿರಲಿಲ್ಲ, ನನಗೆ ಗೊತ್ತಿಲ್ಲ. ಯಾಕಂತಂದ್ರೆ ಇಂಡಿಯನ್ ಆರ್ಮಿ ಅಂತಕ್ಕಂಥದ್ದು 1917ರಲ್ಲಿ ವರ್ಲ್ಡ್ ಬಿಟ್ಟು ಅಮೆರಿಕದಲ್ಲಿ ಮಾತ್ರ. ತದನಂತರ 1895ರಲ್ಲಿ ಮೋಹನ್ ಸಿಂಗ್ ಅಂತಕ್ಕಂಥವ್ರು ಇಂಡಿಯನ್ ಆರ್ಮಿಯನ್ನ ಫಾರ್ಮ್ ಮಾಡಿದ್ರು. ಅವರು ಶಿವನ ಕಲಾಶಯ ನಂತರ 1942ರಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರು ಆಜಾದ್ ಫೌಜ್ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಅವರು ಆರ್ಮಿ ಅಂತಕ್ಕಂಥ ಒಂದು ಸಂಸ್ಥೆನ ಹುಟ್ಟಾಕಿದ್ರು. ಅವರೇ ಸಮುದಾಯ ಇರ್ತಕ್ಕಂಥ ಒಬ್ಬ ವ್ಯಕ್ತಿ ಅವತ್ತು ಅರೆಸ್ಟಿನ ಬೇಡ ನಾವೆಲ್ಲರೂ ಒಟ್ಟಿಗೆ ಅಂತಕ್ಕಂತಿದ್ರೆ ಬಹುಶಃ ಈ ಕಾಲದಲ್ಲಿ ನಮ್ಮಲ್ಲಿ ಯಾರು ಇರಲಿಲ್ಲ, ಖಂಡಿತ ಇರಲಿಲ್ಲ. ನಮ್ಮ ನಮ್ಮನ್ನು ಸೇರಿಸಿದ್ರೆ ಏನು ಆಟಕ್ಕಂತೂ ಲೆಕ್ಕಕ್ಕಿಲ್ಲ ಅಂತ ಪರಿಸ್ಥಿತಿ ಆಗುತ್ತೆ. ನಾವೇನಾದ್ರೂ ನಾವು 10% ಕೊಡೋದ್ರೆ ನೀವು ಕೊಡಿ, ಇವರಿಗೆ 10% ಕೊಡಿದ್ರೆ ಯಾಕೆ ಯಾವುದೇ ಸರ್ಕಾರ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರವನ್ನು ದೂಷಿಸಬೇಕನ್ನ ಆಳುವಂತವ್ರನ್ನ ದೂಷಿಸುವುದು ನಮ್ಮ ಕರ್ತವ್ಯವಲ್ಲ ಅಂತ ನನ್ನ ನಿಷ್ಠೆ. ಹಾಗಿದ್ದಾಗ ನಮಗಿರೋ ಒಂದೇ ಅಭಿಪ್ರಾಯ, ಸೈನಿಕ ಅಂದರೆ ಒಂದೇ ಕಾರ್ಯ ಒಂದೇ ಪ್ಲೇಟ್ ನಾವು ಫೈರ್ ಮಾಡಿದಂಥವ್ರು ಆಗ್ತಕ್ಕಂಥ ವರದಿಗಳು ಬೇರೆ ಇರ್ಬೋದು, ತೆಗೆದುಕೊಂಡಂಥ ಸಂಬಳ ಒಂದೇ, ಇರ್ತಕ್ಕಂಥ ಕೇಂದ್ರ ಕಚೇರಿ ಬೇರೆ ಇರ್ಬೋದು, ಬೆಳತಕ್ಕಂಥ ಸಿಲುಟು ಒಂದೇ. ಅದು ನಮ್ಮ ನಿಮ್ಮ ಒಂದು ತಾರತಮ್ಯ ಅಲ್ಲ. ಸರ್ಕಾರ ಯಾವತ್ತು ಮಾಡಿಟ್ಟು ಅವ್ನು ಮಾಡಿಟ್ಟು ಮಾಯ ಆಗ್ತಾನೆ. ಹೆಂಗ ಒಬ್ಬ ತಂದೆ ಮನೆಯಲ್ಲಿ ಒಬ್ಬ ಮಗನಿಗೆ ಆಸ್ತಿ ಮಾಡೋದ್ರಿಂದ 4-5 ಜನ ಮಕ್ಕಳು ಜಗಳ ಹಾಕಿ ಹೋಗ್ತಾರೆ, ಹಂಗೆ ಚೋಟ ನಮ್ಮ ಮನೆಯಿಂದ ಇದೆ. ಆ ಭಾವನೆ ಏನು ಬೇಡ. ಎಲ್ಲರೂ ನಾವು ಸೈನಿಕರೇ, ನಮ್ಮನ್ನ ನಾವು ಗುರುತಿಸ್ಕೊಳ್ಳೋಬೇಡ. ಇವ ಸೇನಾಪಡೆ, ಇವ ಸೈನಿಕ, ಅದು ಇದು ಅಂತ ಎಲ್ಲರಿಗೂ ಒಂದೇ ಅಧಿಕಾರ ಇದೆ. ಎಲ್ಲರೂ ನಾವು ಸೈನಿಕರು. ಸಂಘ ಸಂಘಟನೆ ಹುಟ್ಟಬೇಕಾದ್ರೆ ನಮ್ಮ ಆಶಾ ಬೇಡಿಕೆ ನಡೆಸಿಕೊಳ್ಳಿಕ್ಕೆ ಮಾತ್ರ ಸೈನ್ಯ ಸಂಘಟನೆ ಇರೋದು. ಇವತ್ತು ಸೈನಿಕರಿಗೆ ತನ್ನಿಂದಾನೆ ಎಲ್ಲ ಬೇಡಿಕೆ ಬಿಡುಗಡೆ ಮಾಡಲಿಕ್ಕೆ ಯಾರು ಇರಲ್ಲ. ಹಾಗಿದ್ದಾಗ ಸೈನಿಕರನ್ನ ಯಾರು ಕಡೆಗಣಿಸಬೇಡ್ರಿ. ಎಲ್ಲ ಸೈನಿಕರು ನಾವು ಒಂದೇ. ಆ ಸೈನಿಕರಿಗೆ ಒಂದು ಉತ್ತಮ ಬದುಕನ್ನು ಕಲ್ಪಿಸಿಕೊಡ್ಲಿಕ್ಕೆ ಆಡಳಿತದಲ್ಲಿರ್ತಕ್ಕಂಥ ಸರ್ಕಾರ ಯಾವತ್ತು ಕಂದರಬದ್ಧವಾಗಿರ್ಬೇಕಂತಕ್ಕಂಥದ್ದು ಇದು ನನ್ನ ಆಜ್ಞೆ, ಜೊತೆಗೆ ಒಂದು ಪ್ರಾರ್ಥನೆಯೂ ಕೂಡ. ಯಾಕಂದ್ರೆ ಆಸೆ ಬರ್ಬೇಕಾದ್ರೆ ಇರ್ಲಿ. ಯಾಕಂದ್ರೆ ಒಬ್ಬ ವ್ಯಕ್ತಿ ಎಲ್ಲರೂ ಕೈಬಿಡಕ್ಕಾಗಲ್ಲ. ಒಂದೇ ವ್ಯಕ್ತಿ ಕೈಬಿಟ್ಟು ನೋಡ್ತಾರೆ. ಯಾವುದೇ ಸರ್ಕಾರ ಇರಲಿ, ಯಾವುದೇ ವ್ಯಕ್ತಿ ಇರಲಿ, ಯಾವುದೇ ಪಕ್ಷ ಇರಲಿ. ಇವತ್ತು ನಾವು ಕಾಂಗ್ರೆಸ್ ಪಕ್ಷ ಬಂದಾದ್ರೂ ಸೈನಿಕರು ದೇಶಕ್ಕಾಗಿ, ಬಿಜೆಪಿ ಪಕ್ಷ ಬಂದಾದ್ರೂ ಸೈನಿಕರು ದೇಶಕ್ಕಾಗಿ, ಅಣ್ಣ ಪಕ್ಷ ಉಟ್ಕೊಂಡಾದ್ರೂ ದೇಶಕ್ಕಾಗಿ ಕಾಶ್ಮೀರ ದೇಶ. ಹಾಗಿದ್ರೆ ನಮ್ಮ ತಾರತಮ್ಯ ಬೆಳೆದು ಇವರು ಒಂದೇ. ನಾವು ನಮ್ಮನ್ನೇ ದುರ್ಬಲಕ್ಕೆ ಬೆಳೆಸಿಕೊಂಡು ಈ ಅಲಿವಾ ಇಲಿವಾ ಅಂತಕ್ಕಂಥ ನೂರು ಜಗ್ಗಾಟ ಬೇಡ. ಎಲ್ಲ ಸೈನಿಕರನ್ನ ಹೊರತುಪಡಿಸಿಕೊಂಡು ಕೊಡೋದಾದ್ರೆ ಎಲ್ಲ ಸೈನಿಕರು ನೀವು ತಾಲೂಕು ಜಿಲ್ಲೆ ಏನು ಕೊಡ್ತೀವಿ, ನಿಮ್ಮ ಸಹಾಯ ಮೀರಿ, ನಿಮ್ಮ ಶ್ರಮವನ್ನ ಮೀರಿ ನೀವು ಪ್ರಯತ್ನ ಮಾಡಬೇಕ. ಸೈನಿಕರಿರ್ತಕ್ಕಂಥ ನೋವನ್ನ, ಅವರ ಬಡಲನ್ನ, ಅವರ ಅಳಿಲನ್ನ ದೂರ ಮಾಡ್ತಾರೆ ಅಂತಕ್ಕಂಥದ್ದು ಸರ್ಕಾರ ಮತ್ತು ತಾಯಂದಿರೇ ಮತ್ತು ಮಕ್ಕಳೇ, ತಮ್ಮೆಲ್ಲರಿಗೂ ಇವತ್ತು ಹುಲಗುಂದ ತಾಲೂಕಿನ ನಮ್ಮ ಒಂದು